ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು. ಆಧ್ಯಾತ್ಮ ಅನ್ನೋದು ವಿದ್ಯೆನಾ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ಸೊ ಮೇ 31ನೇ ತಾರೀಕು ಇದ್ರದ್ದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಾವು ಮತ್ತೆ ಮುಂದಿನ ವರ್ಷ ತನಕ ಆಧ್ಯಾತ್ಮದ ತರಬೇತಿಗೆ ಯಾರನ್ನೂ ಕೂಡ ನಾವು ಸೇರಿಸ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಅದರದೇ ಆದಂತಹ ನಿಯಮಗಳನ್ನ ಫಾಲೋ ಮಾಡಿದಾಗ ಮಾತ್ರ ನಾವು ಆ ಒಂದು ಸಾಧನೆಯನ್ನ ಮಾಡೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾರಿಗೆಲ್ಲ ಆಧ್ಯಾತ್ಮದಲ್ಲಿ ಆಧ್ಯಾತ್ಮ ಅಂದ್ರೆ ಏನು, ಅದರ ಅರ್ಥ ಏನು, ಹೇಗ್ ತಿಳ್ಕೋಬೇಕು, ಏನನ್ನ ಫಾಲೋ ಮಾಡಬೇಕು, ಯಾವ್ಯಾವ ಅಭ್ಯಾಸಗಳನ್ನ ಮಾಡಬೇಕು, ಇವೆಲ್ಲವನ್ನು ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ರೆ, ಹಾಗೆ ಈ ಜನ್ಮದಲ್ಲಿ ನಮ್ಮ ಹುಟ್ಟಿನ ಉದ್ದೇಶವನ್ನ ತಿಳ್ಕೊಂಡು ಅದನ್ನ ಪೂರ್ತಿ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇದ್ರೆ, ನಾನು ಇದಕ್ಕೋಸ್ಕರ ಶ್ರಮಿಸ್ತೀನಿ, ತಿಳ್ಕೊಳ್ತೀನಿ, ಕಲಿತೀನಿ, ಅಳವಡಿಸ್ಕೊಳ್ತೀನಿ ಅನ್ನೋದು ನೀವು ನಿರ್ಧಾರ ಮಾಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಮ್ಮ ನಂಬರ್ಗೆ ಕಾಲ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ನ ತಗೊಳ್ಳಿ. ಏನೇನೆಲ್ಲ ಆಧ್ಯಾತ್ಮದಲ್ಲಿ ನಾವು ತರಬೇತಿಗಳನ್ನ ಕೊಡ್ತೀವಿ, 20ಕ್ಕಿಂತ ಹೆಚ್ಚು ಆಧ್ಯಾತ್ಮದ ಅಭ್ಯಾಸಗಳು ಯಾವುದೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು PDF ಕಳಿಸ್ತಾರೆ. ಅದಾದ್ಮೇಲೆ ನೀವು ನಿರ್ಧಾರ ಮಾಡ್ಬೋದು ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ನೀವು ಆಧ್ಯಾತ್ಮವನ್ನ ಕಲಿಯೋದು ಬೇಕಾ ಬೇಡವಾ ಅಂತ. ಸೊ ಹಾಗಾಗಿ ಬನ್ನಿ, ಆಧ್ಯಾತ್ಮವನ್ನ ನಾವು ಕಲಿಯೋಣ, ಅಳವಡಿಸ್ಕೊಳ್ಳೋಣ, ಅದರಂತೆ ಜೀವಿಸೋಣ. ನಮ್ಮ ಜೀವನದ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ನಾವು ಕಂಡುಕೊಳ್ಳೋಣ, ಹಾಗೆ ಪರಿಹಾರವನ್ನು ಕೂಡ ನಾವೇ ನಮ್ಮೊಳಗೆ ಸೃಷ್ಟಿಸ್ಕೊಳ್ಳೋಣ.